ಲಿಟ್ರಲಿ ನನ್ನ ಲೈಫಲ್ಲಿ ಈಗ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಸರ್. ಆ್ಯಂಡ್ ನಿಮ್ಮನ್ನು ಕಳ್ಕೊಳ್ಳೋಕ್ಕೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನೀವಿಲ್ಲದೆ ನಾನು ಬದುಕ್ಬೋದೇನೋ ಸರ್, ಆದರೆ ಅದು ನನಗೆ ಬೇಕಾಗಿಲ್ಲ. 10 ವರ್ಷಗಳಿಂದ ನಾನು ಕೂಡಿಟ್ಕೊಂಡ್ಬಂದಿರೋ ಆಸೆಗಳನ್ನು ಕನಸುಗಳನ್ನು ನನಗೆ ಬಿಟ್ಕೊಡೋಕ್ಕಾಗ್ತಿಲ್ಲ ಸರ್, ಆಗಲ್ಲ. ಇಷ್ಟೊತ್ತಲ್ಲಿ ಈ ಅಮ್ಮ ನನಗೆ ಯಾಕೆ ಫೋನ್ ಮಾಡ್ತಾ ಇದ್ದಾರೆ? ಹಲೋ ಮೇಡಮ್. ಹಲೋ ಶಾಂತಾರಾಮ್, ಹೇಗಿದ್ದೀರಾ? ಶಾಂತಾರಾಮ ಯಾರಿಗೋ ಮಾಡೋಕ್ಕೆ ಹೋಗಿ ನನಗೆ ಫೋನ್ ಮಾಡಿದ್ರಿ ಅಂತ ಕಾಣಿಸುತ್ತೆ. ಐ ಆಮ್ ಸಾರಿ, ನೀವು? ನಾನು ಶಾಂತಾರಾಮ್ ಅಲ್ಲ, ಒಂಥರ ಅಶಾಂತಾರಾಮ್. ನನ್ನ ನಿಜವಾದ ಹೆಸರು TR ತಿಪ್ಟೂರು ರಘುಪತಿ ಅಂತ. ಓಹ್, ಐ ಆಮ್ ಸೋ ಸಾರಿ ಮಿಸ್ಟರ್ ರಘುಪತಿ. ನೀವು ಅನುಸಿರಿ ಮನೆಯವರ ನೇಬರ್ ಅಲ್ವಾ, ಸಂಪತ್ ಅವ್ರ ತಂದೆ? ಹೌದು. ಐ ಆಮ್ ಸೋ ಸಾರಿ, ಬೈ ಮಿಸ್ಟೇಕ್ ನಾನು ನಿಮಗೆ ಕಾಲ್ ಮಾಡಿಬಿಟ್ಟೆ. ಅದೇ ಅಂದ್ಕೊಂಡೆ. ಹೇಗಿದ್ದರೂ ನಿಮ್ಮ ಜೊತೆ ಮಾತಾಡಿ ತುಂಬ ದಿನಗಳಾಗಿತ್ತು. ಈ ನೆಪದಲ್ಲಿ ಮಾತಾಡೋಗಾಯಿತು ಬಿಡಿ. ಹೇಗಿದ್ದೀರಾ? ಏನೋ ಇದ್ದೀನಿ ಮೇಡಮ್, ನೀವು? ಐ ಆಮ್ ಗುಡ್. ಅಂದಾಗೆ ಮಿಸ್ಟರ್ ರಘುಪತಿ, ನಿಮ್ಮ ಮಗನ ಅನು ಜೊತೆ ನೋಡಿದೆ, ಮತ್ತೆ ಏನಾದರೂ ಮದುವೆ ಫಿಕ್ಸ್ ಆಯಿತಾ ಹೇಗೆ? ಅವರಿಬ್ಬರು ಜೊತೆಯಾಗಿ ಓಡಾಡ್ತಿದ್ದಾರೆ ಅಂತ ಕೇಳ್ಪಟ್ಟೆ. ಕೇಳ್ಪಟ್ಟಿದ್ದು ಸರಿ, ನೀವು ನನ್ನನ್ನು ಕೇಳ್ತಾ ಇರೋದು ನೋಡಿದ್ರೆ ಅವರಿಬ್ಬರಿಗೂ ಮದುವೆ ಆದರೆ ನಿಮಗೂ ಏನೋ ಪ್ರಯೋಜನ ಇರೋ ಹಾಗೆ ಕಾಣ್ತಾ ಇದೆಯಲ್ಲ. ಅದು ಏನು ಕೇಳಬೇಕಂತ ಇದ್ದೀರೋ ನೇರವಾಗಿ ವಿಷಯಕ್ಕೆ ಬನ್ನಿ ಮೇಡಮ್. ಇಲ್ಲ ಹಾಗೇನಿಲ್ಲ, ಜಸ್ಟ್ ಕೇಳಿದೆ ಅಷ್ಟೆ. ನಿಮಗೂ ಪ್ರಯೋಜನ ಆಗೋ ಹಾಗಿದ್ರೆ ನಿಸ್ಸಂಕೋಚವಾಗಿ ಹೇಳಿ ಮೇಡಮ್, ಪರವಾಗಿಲ್ಲ. ನಮ್ಮ ಲಾಭಕ್ಕಾಗಿ ನಾನು ಏನು ಮಾಡೋದಕ್ಕೂ ಸಿದ್ಧ. ಮತ್ತಿನ್ನೇನೂ ಇಲ್ಲ. ಅವರಿಬ್ಬರಿಗೂ ಮತ್ತೆ ಮದುವೆ ಮಾಡೋಂಥ ಯೋಚನೆ ಏನಾದರೂ ಇದ್ದರೆ ಅದನ್ನು ಕ್ಯಾನ್ಸಲ್ ಮಾಡಿಬಿಡಿ. ಅದನ್ನು ನಿಮಗೂ ಒಳ್ಳೆಯದೇ ಆಗುತ್ತೆ. ಹೌದಾ? ಹೇಗೆ? ಏನೂ ಇಲ್ಲ, ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೇ, ಇನ್ ಜನರಲ್. ಎನಿವೇಸ್, ಗುಡ್ ನೈಟ್ ರಘುಪತಿ ಅವರೇ. ಇದ ಕತೆ. ಯಾರನ್ನ ಫೋನ್ ಮಾಡಿದ್ದು? ಮೀರಾ ಮೇಡಮು ಆರ್ಯನ ಭಜನೆ ಮಾಡ್ತಾ ಇದ್ದಾರೆ. ಆ ಎಮ್ಮಂಗೆ ಬಾಸ್ ಕಂಡ್ರೆ ಒಂಥರ ಮಧುರ ಯಾತನೆ. ನಮ್ಮ ಈ ಕೆಳಗಡೆ ಮನೆ ಹುಡುಗಿದು ಅದೇ ಕತೆ ಅಲ್ವಾ? ಈ ಬಿಳಿ ಗಡ್ಡಕ್ಕೆ ಅಷ್ಟೊಂದು ಶಕ್ತಿ ಇದೆಯಾ? ನಾನು ಒಂದು ಕೈ ನೋಡೇ ಬಿಡ್ಲಾ? ನಾನು ಗಡ್ಡ ಬಿಡ್ಲಾ? ಅಣ್ಣ ಸುಮ್ಮನಿರಣ್ಣ, ನಿನಗೇನಣ್ಣ ಬಂತು? ಈ ವಯಸ್ಸಲ್ಲಿ ಮದುವೆ ವಯಸ್ಸಿಗೆ ಬಂದಿರೋ ಮಗ ಇದ್ದಾನೆ. ನೀನು ಏನೇ ಹೇಳಿ ರಜನಿ, ಈ ಬಿಳಿ ಗಡ್ಡದ ಹಿಂದೆ ಹುಡುಗಿಯರು ಬೀಳ್ತಾ ಇರೋದು ನೋಡಿದ್ರೆ ನಮ್ಮನೆ ಹೆಣ್ಣುಮಕ್ಕಳನ್ನ ನಾವು ಸ್ವಲ್ಪ ಜೋಪಾನ ಮಾಡಬೇಕು ಅನಿಸುತ್ತೆ. ಅನು, ಬೇರೆ ದಿನ ಎಲ್ಲ 10 ನಿಮಿಷ ಲೇಟಾಗಿ ಹೊರಡುತ್ತೀಯ, ಇವತ್ತು ಹಬ್ಬದ ದಿನ ಹಂಗೆ ಆರ್ತಿದೆಯಲ್ಲೇ. ಈಗ ಏನು ಮಾಡು ಅಂತ್ಯಮ್ಮ? ಈ ಸೀರೆ ನೋಡಿದಾಗೆಲ್ಲ ಉಟ್ಕೋಬೇಕು ಅಂತ ಆಸೆ ಪಡ್ತಿದ್ದವಳು ಇವತ್ತು ಹಬ್ಬದ ದಿನ ಲಕ್ಷಣವಾಗಿ ಸೀರೆ ಉಟ್ಕೊಂಡು ಪೂಜೆ ಮಾಡೋದು ಬಿಟ್ಟು ಚೂಡಿದಾರ ಹಾಕ್ಕೊಂಡು ಆಫೀಸ್ಗೆ ಹೋಗ್ತೀನಿ ಅಂತೀಯಲ್ಲೇ. ಬಾ ಹಬ್ಬ ಮಾಡೋಣ. ಅಮ್ಮ, ಇದೇನು ಕಾಲೇಜಾ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಜಾ ಕೊಡೋದಕ್ಕೆ?
ನಾನು ಇವತ್ತು ಆಫೀಸ್ಗೆ ಹೋಗಲೇಬೇಕು, ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಅನು, ಹಬ್ಬದ ದಿನ ಅಪಶಕ್ನ ಮಾತಾಡಬೇಡ. ಇದು ಶ್ರಾವಣ ಮಾಸ, ಶುಭ ಶುಕ್ರವಾರ. ನೋಡು, ಆ ಥರ ಏನಾರು ಆಫೀಸಲ್ಲಿ ತೊಂದರೆ ಆಗಿದ್ರು ಇವತ್ತು ಎಲ್ಲ ಸರಿಯಾಗುತ್ತೆ, ನೋಡ್ತಾ ಇರು. ಅಮ್ಮ, ಸಾಕ್ಷಾತ್ ಲಕ್ಷ್ಮಿನೇ ನುಡ್ದಂಗಾಯ್ತು ಅಮ್ಮ. ನಿನ್ನ ಮಾತು ನಿಜ ಆಗಲಿ, ಎಲ್ಲನೂ ಇವತ್ತೇ ಸರಿ ಹೋಗಬೇಕು. ಆಯಿತು, ಹಾಗೆ ಮಾಡೋಣ. ಪೇಪರ್ನಲ್ಲಿ ನಿನ್ನ ಮುಖ ಬಂದಾಯಿತು. ದೊಡ್ಡ ದೊಡ್ಡ ಜವಾಬ್ದಾರಿ ಹೊತ್ಕೊಂಡು ಓಡಾಡ್ತಿದ್ಯಾ. ನೀನು ಆಫೀಸ್ಗೆ ಹೋಗ್ಬೇಡ ಅಂತ ನಾನು ತಾನೇ ಹೇಗೆ ಹೇಳಲಿ? ಸರಿ, ಬೆಳಗಿನ ಜಾವ ಪೂಜೆ ಮಾಡಿದ್ರು ಒಂದೇ, ಸಾಯಂಕಾಲ ಗೋಧೂಳಿಲಿ ಪೂಜೆ ಮಾಡಿದ್ರು ಒಂದೇ. ನೀನು ಸಂಜೆ ಬೇಗ ಬಂದುಬಿಡು, ಎಲ್ಲರೂ ಸೇರಿ ಹಬ್ಬ ಮಾಡೋಣ, ದೇವಿ ಪೂಜೆ ಮಾಡೋಣ, ಆಯಿತಾ? ಬಾ, ದೇವಿ ಆಶೀರ್ವಾದ ತಗೋ, ಬಾ. ಈ ಸೀರೆ ಉಟ್ಕೊಳ್ಳೋ ಯೋಗ ನಂಗೆ ಯಾವಾಗ ಬರುತ್ತೋ ಗೊತ್ತಿಲ್ಲ, ಆದರೆ ಯಾವತ್ತು ಉಟ್ಕೊಂಡ್ರು ಆರ್ಯ ಸರ್ ಅಮ್ಮಂಗೆ ತೋರಿಸ್ಲೇಬೇಕು. ತುಂಬ ಖುಷಿ ಪಡ್ತಾರೆ. ಆ ದಿನಾನ ಈ ಸೀರೆನೇ ನಿರ್ಧಾರ ಮಾಡಲಿ. ಅನು, ಬೇಗ ಬಾರೆ. ಅನು ಇವತ್ತು ಆಫೀಸ್ ಬಂದಿಲ್ವಂತೆ. ಸರಿ ಬಿಡು. ನೋ, ಲೆಟ್ ಮಿ ಟ್ರೈ ಟು ಫೋನ್. ಆಫೀಸಿಗೆ ಬರದೇ ಇರೋ ಬಗ್ಗೆ ಯಾಕೆ ಇಷ್ಟೊಂದು ಚಿಂತೆ? ಅವಳ ಕತೆ ತುಂಬ ಚೆನ್ನಾಗಿ ಹೇಳ್ತಾಳೆ, ನೀವು ಅವಳ ಕತೆ ಕೇಳಲೇಬೇಕು. ವೇಟ್, ನೀನು ಸಖತ್ತಾಗಿ ಕತೆ ಹೇಳ್ತೀಯಲ್ಲ, ಕತೆ ಹೇಗಿರ್ಬೇಕಂದ್ರೆ ನಮ್ದಾದ ಫುಲ್ ಖುಷಿ ಆಗಬೇಕು. ತಗೊಳ್ಳಿ. ಹಲೋ, ಅಪ್ಸೆಟ್ ಆಗಿದ್ದೀರಾ ಅಂದರು. ನೀನು ಆಫೀಸಿಗೆ ಯಾಕೆ ಬಂದಿಲ್ಲ? ಅದು ಸರ್, ಸ್ವಲ್ಪ ತಲೆನೋವಿತ್ತು, ಜ್ವರನೂ ಇತ್ತು. ನಿಜವಾಗ್ಲೂ ಜ್ವರನಾ? ನಿಜವಾಗ್ಲೂ ಸರ್. ಈಗ ಈಗ ಓಕೆ ಸರ್. ಪೂರ್ತಿ ಹುಷಾರಾದ್ಮೇಲೆ ಬಾ, ಸರಿನಾ? ಪೂರ್ಣಿ, ತಗೋಯ್ದು ಆ ಬಾಳೆಕಂಬ ದಾರ ಕೊಡು.